ಇಂದ್ರ ಒಬ್ಬನ್ನ ಕಳಿಸ್ತಾನೆ ಕಾಲ ಅಂತ ಹೇಳಿ, ಹೋಗಿ ಹೋಮನ ಡೆಸ್ಟ್ರಾಯ್ ಮಾಡು, ಹಾಳು ಮಾಡು ಅಂತ ಹೇಳಿ. ಅವನು ವಿಘ್ನಾಸುರನಾಗಿ ಬಂದು ಹೋಮನ ಇದು ಮಾಡೋಕ್ಕೆ ಹೋದಾಗ ಈ ವಿಘ್ನ ನಿವಾರಕ ಬಂದು ಅದನ್ನು ವಿಘ್ನಾಸುರನ ಸಾಯಿಸುವಂಥ, ನೀವು ಈ ನಡುವೆ ಕಾರ್ಟೂನಲ್ಲೆಲ್ಲ ನೋಡಿದ್ದೀರಾ, ಕಾರ್ಟೂನುಗಳಲ್ಲಿ ಈ 2 ಗಣೇಶಗಳು ಫೈಟ್ ಆಗುವಂಥದ್ದು ಇದೇ ಕತೆ. ಇದು ಸ್ಕಂದ ಪುರಾಣದಲ್ಲೆಲ್ಲ ಮೆನ್ಷನ್ ಆಗಿರುವಂಥದ್ದು. ಇದು ಶ್ರೀ ವಿಘ್ನಹರ ಶ್ರೀ ಕ್ಷೇತ್ರ ಓಜಾರ್. ಹಂಗೆ ದೇವಸ್ಥಾನದ ಈ ಭಾಗಕ್ಕೆ ಬಂದರೆ ಕುಕಾಡಿ ನದಿ. ಇಲ್ಲಿದೆ ನೋಡಿ ಓಜಾರ್ ಗಣಪತಿದು ಮಹಾದ್ವಾರ, ಶ್ರೀ ವಿಘ್ನಹರ ವಿನಾಯಕನ ಮಹಾದ್ವಾರ. ಓಜಾರ್ कार 30 रुपीस. ಎಷ್ಟು? 30. कितना? 30. ये एंट्री का है क्या? ये पार्किंग का भाई. पार्किंग का. ಪಾರ್ಕಿಂಗ್ ಚೆನ್ನಾಗಿ ಮಾಡೋದು ಆ ಕಡೆ. ಶಿವಾಜಿ ಮಹಾರಾಜರು ಪಾರ್ಕಿಂಗ್. ಎಸ್, ನದಿ ದಡ ಚೆನ್ನಾಗಿದೆ. ನೈಸ್. ನದಿ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ, 30 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಒಳ್ಳೆ ಪಾರ್ಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೊಂದು ನದಿ ಒಂದು ಹರಿತಾ ಇದೆ ಪ್ರಶಾಂತವಾಗಿ, ಕುಕಾಡಿ ನದಿ ಅಂತ ಇದು. ಅಲ್ಲೆಲ್ಲ ನಾವು ಓಪನ್ ಪಾಯಿಂಟ್ ಮಾಡಿರ್ತಾನೆ, ಅಲ್ಲಿ ನೋಡೋಣ ಬಾ. ಇದೇ ದೇವಸ್ಥಾನ ಇರಬೇಕು. ಓ ಸರ್, ಎಂಟ್ರಿ ಅದೇನೆ. ಹುಡುಗರು ಬರ್ತಾವ್ರೆ. ಸರ್, ಶ್ರೀ ವಿಘ್ನಹರ ಶ್ರೀ ಕ್ಷೇತ್ರ ಓಜಾರ್. ನೋಡಿ, ಹಂಗೆ ದೇವಸ್ಥಾನದ ಈ ಭಾಗಕ್ಕೆ ಬಂದರೆ ಕುಕಾಡಿ ನದಿ ತುಂಬ ಹರಿತಾ ಇದೆ. ಇದು ಎಲ್ಲ ಪಾರ್ಕಿಂಗ್. ಇದು ನಾವು ಬಂದಿದ್ದು ಶಾಂತವಾಗಿ ಸಮೃದ್ಧಿಯಾಗಿ ಪ್ರಶಾಂತವಾಗಿದೆ. ಸಂಜೆ ಹೊತ್ತು ಚೆನ್ನಾಗಿರತ್ತೆ ಇಲ್ಲಿ, ಅಲ್ಲೇನೆ. ಓಜಾರ್ ಕುಕಾಡಿ. ದೇವಸ್ಥಾನ ನೋಡಿ, ಇದು ವಿಘ್ನಹರ ಉದ್ಯಾನ ಅಂತ ಹೇಳಿ ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ. ಮರ್ತುಬಿಟ್ಟಿದ್ದೀನಿ. ಅಂದರೆ ಅಲರ್ಟ್ ಹಾಕಿ ನೋಡಿ, ಇಲ್ಲಿ ಅಷ್ಟವಿನಾಯಕ ಅದು ಹಾಕಿದ್ದಾರೆ ನೋಡಿ. ಮೇಲ್ಗಡೆ ಓಜಾರ್, ಲೆನ್ಯಾದ್ರಿ ಪಕ್ಕದಲ್ಲಿ ಮಹಾಡ್ಗೆ ಹೋಗಿದ್ವಿ, ಪಾಲಿಗೆ ಹೋಗಿದ್ವಿ. ನಾವಿನ್ನ ರಂಜನ್ಗಾಂವ್, ಸಿದ್ದಾಟೆಕ್ಕು, ತೀಯೂರು, ಮೋರೆಗಾಂವ್ 4 ನೋಡ್ಬೇಕು ಶಿರಡಿ ಆದಮೇಲೆ. ಓ, ಆನೆ ಐರಾವತನ ನಿಲ್ಸೋರು ನೋಡಿ ಸರ್ ಇಲ್ಲಿ. ಆನೆನ 2 ಐರಾವತ, ಕರಿ ಐರಾವತ. ನೀಟಾಗಿ ಮೇಂಟೈನ್ ಮಾಡಿದಾರಲ್ವ. ನೋಡಿ, ಇಲ್ಲಿ ಹೋಗ್ಬೇಕು ಸಂದಿಲ್ಲಿ.
हाँ मंदिर को ऐसे जाना है ಶ್ರೀದಂತ ಇದೇನಿದು ಭಕ್ತ ಭವನ್ ರೂಮುಗಳೆಲ್ಲ ಇದೆ ಹನುಮಾನ್ ಮಂದಿರ್ ಅದು ಗವಾಹಿ ಬಾಬಾ ಮಂದಿರ್ ನೋಡಿ ಆಂಜನೇಯ ಮಾರುತಿ ಗುರುಗಳು विक्रमणश्चैव सीताशोकविनाशकः लक्ष्मणप्राणदाता च दशग्रीवस्य दर्पः द्वादश इदानीं कपीन्द्रस्य महात्मनः स्वापकाले ಸೂಪರ್ ಆಗಿದೆ ಶ್ರೀ ವಿಘ್ನಹರ್ತ ಎಷ್ಟು ತಣ್ಣಗಿದೆ ನೋಡಿಲಿ ಡೊನೇಷನ್ ಕೌಂಟರ್ ಇಲ್ಲಿ ನೋಡಿ ಇಲ್ಲಿದೆ ಗಣೇಶ ವಿಘ್ನೇಶ್ವರ ಸಕಲ ವಿಘ್ನ ನಿವಾರಕ ಭಗವಂತ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ದೇವಸ್ಥಾನ ನೀಟ್ನೆಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಭಾಳ ಅಚ್ಚುಕಟ್ಟಾಗಿದೆ ನೋಡಲಿಕ್ಕೆ ಓಸಾರ್ ಗಣಪತಿ ಸ್ನೇಹಿತರೆ ಒಳಗಡೆ ಸಖತ್ತಾಗಿದೆ ಓಸರ್ ಗಣಪತಿ ಚೆನ್ನಾಗಿ ನೀಟ್ನೆಸ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ ಒಳಗಡೆ ನೋಡೋಕೆ ಇನ್ನೂ ಅದ್ದೂರಿಯಾಗಿದೆ ಸಖತ್ತಾಗಿದೆ. ಆ್ಯಕ್ಚುಲಿ ಇದ್ರ ಕತೆ ಏನು ಅಂತ ಹೇಳಿದ್ರೆ ಅಭಿನಂದನ್ ರಾಜ ಅಂತ ಹೇಳಿ ಏನು ಮಾಡ್ತಾನೆ ಇಂದ್ರನಿಗೆ ಯಾವುದೇ ಥರ ಕಾಣಿಕೆಗಳು ಕೊಡೋಲ್ಲ ಹೋಮಗಳು ಮಾಡಲಿಕ್ಕೆ. ಅದು ಕೇಳಿರ್ತೀರ ನೀವು, ಹೋಮದ ಹವಿಸ್ಸೆಲ್ಲ ದೇವತೆಗಳಿಗೆ ಸೇರತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿ. ಸೊ ಅದಕ್ಕೆ ಏನು ಮಾಡ್ತಾನೆ ಇಂದ್ರ ಒಬ್ಬನ್ನ ಕಳಿಸ್ತಾನೆ ಕಾಲ ಅಂತ ಹೇಳಿ, ಹೋಗಿ ಹೋಮನ ಡೆಸ್ಟ್ರಾಯ್ ಮಾಡು
ಹಾಳು ಮಾಡು ಅಂಥೇಳಿ ಅವನು ವಿಘ್ನಾಸುರನಾಗಿ ಬಂದು ಹೋಮನ ಇದು ಮಾಡೋಕ್ಕೆ ಹೋದಾಗ ಈ ವಿಘ್ನ ನಿವಾರಕ ಬಂದು ಅದನ್ನು ವಿಘ್ನಾಸುರನ ಸಾಯಿಸುವಂಥ ನೀವು ಈ ನಡುವೆ ಕಾರ್ಟೂನಲ್ಲೆಲ್ಲ ನೋಡಿದ್ದೀರಾ. ಕಾರ್ಟೂನುಗಳಲ್ಲಿ ಈ 2 ಗಣೇಶಗಳು ಫೈಟ್ ಆಗುವಂಥದ್ದು ಇದೇ ಕತೆ. ಇದು ಸ್ಕಂದ ಪುರಾಣದಲ್ಲೆಲ್ಲ ಮೆನ್ಷನ್ ಆಗಿರೋವಂಥದ್ದು. ಇದು ಓಜಾರ್ನ ವಿಘ್ನಹರ ಗಣಪತಿ. ನೋಡಿ ಇಲ್ಲಿ ಓಜಾರ್ ಗಣಪತಿ ಏನಿದೆ, ವಿಘ್ನಹರ ಗಣಪತಿ. ಇಲ್ಲೇ ಶ್ರೀರಾಮ್ ಮಂದಿರ ಇದೆ, ಚೆನ್ನಾಗಿ ಮಾಡಿದ್ದಾರೆ ಮಾರ್ಬಲಲ್ಲಿ. ಪ್ರಭು ಶ್ರೀರಾಮಚಂದ್ರ ಪರಿವಾರ ಸಮೇತರಾಗಿ ಲಕ್ಷ್ಮಣ, ಸೀತಾಮಾತೆ, ಮಾರುತಿ, ಪ್ರಭು ಶ್ರೀರಾಮಚಂದ್ರ ತಂದೆ ಕಾಪಾಡೋ ತಂದೆ. ಸೊ ಅಲ್ಲಿಗೆ 4 ಆಯಿತು. ಯಾವ್ಯಾವ್ದು ಹೇಳಿ ಸರ್ 4 ಗಣೇಶಗಳು ಅಷ್ಟವಿನಾಯಕದಲ್ಲಿ? ಪಾಲಿ, ಮಹಾಡ್, ಲೆನ್ಯಾದ್ರಿ, ಓಜಾರ್. ನೋಡಿ ಇಲ್ಲೇ ಮಹಾದೇವ್ ಮಂದಿರನ ಅಲ್ಲಿ ಹಿಂದೆ ಕಟ್ತಾ ಇದ್ದಾರೆ, ಒಂದು ಹೊಸದು. ಇಲ್ಲೇ ಇರತಕ್ಕಂಥ ಮಹಾದೇವ ಭಗವಂತನ ದೇವಸ್ಥಾನಲ್ಲಿ ಆಗ್ತಾ ಇದೆ ಮಹಾದೇವ್ ಮಂದಿರ್. ಸ್ನೇಹಿತರೆ, ಅಲ್ಲಿಗೆ 4 ಅಷ್ಟವಿನಾಯಕ ದರ್ಶನ ಆಯಿತು. ಒಂದು ದತ್ತಕ್ಷೇತ್ರ ಆಗಿದೆ, ಒಂದು ಜ್ಯೋತಿರ್ಲಿಂಗ ಆಗಿದೆ. ಸೊ ಇಷ್ಟು ನೋಡ್ಕೊಂಡೀಗ ಶಿರ್ಡಿ ಓಜಾರಿಂದ 117 ಕಿಲೋಮೀಟ್ರು ದೇವಸ್ಥಾನದಿಂದ, 2.5 hours ಜರ್ನಿ. ಸೊ 4 ಗಂಟೆಗೆ ರೂಮ್ ಬುಕ್ ಮಾಡಿದ್ದೀನಿ ವೆಬ್ಸೈಟ್ಗೆ ಹೋಗಿ. ನಿನ್ನೆನೋ ಮೊನ್ನೆನೋ ಮಾಡಿದ್ದು. 2 ಗಂಟೆ, 4:15, 5 ಗಂಟೆ ಅಷ್ಟೊತ್ತಿಗೆ ರೂಮಿಗೆ ಚೆಕ್-ಇನ್ ಆಗ್ಬೋದು. ರೂಮಿಗೆ ಚೆಕ್-ಇನ್ ಆಗಿ ಶಿರ್ಡಿ ಒಂದು ಶೂಟ್ ಮಾಡಿ, ಸಾಯಿಬಾಬಾ ಎಲ್ಲಿದ್ದರು, ಎಲ್ಲಿ ಹೋಗ್ತಾಯಿದ್ರು, ಫಸ್ಟು ಶಿರ್ಡಿಗೆ ಬಂದಾಗ ಯಾವ ದೇವಸ್ಥಾನಕ್ಕೆ ಹೋಗಿದ್ರು, ಹಿಂದೆ ಎಪಿಸೋಡ್ಗಳಲ್ಲಿ ಮಾಡಿದ್ದೀನಿ, ಮತ್ತೊಮ್ಮೆ ತೋರಿಸ್ತೀನಿ. ಸೊ ಬನ್ನಿ, ಎಷ್ಟು ಗೇಟ್ ಇದೆ, ಯಾವ ಗೇಟಿಂದ ದರ್ಶನ, ಎಂತೆಂಥ ಆರತಿಗಳಾಗತ್ತೆ, ದ್ವಾರಕಾಮಾಯಿ ಅಂದರೆ ಏನು, ಚಾವಡಿ ಅಂದರೆ ಏನು, ಸೊ ಸಾಯಿಬಾಬಾ ಹೊರ್ಕೊಂಡು ಗೋಡೆಗೆ ಹೊರ್ಕೊಂಡು ನಿಂತಿದ್ದು ಫೋಟೋ ಇದೆಯಲ್ಲ, ಎಲ್ಲರ ಹತ್ರ ಇರತ್ತೆ ಸಾಮಾನ್ಯವಾಗಿ, ಅದು ಎಲ್ಲಿ ತೆಗೆಸ್ಕೊಂಡಿದ್ದು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಶಿರ್ಡಿ ರೀಚ್ ಆಗುವ. ನಾವು ಈ ಓಜಾರಿಂದ ಏನು ಬರ್ತಾ ಇದ್ದೀವಿ ಶಿರ್ಡಿ ಕಡೆ, ರೋಡು ಸಖತ್ತಾಗಿದೆ. ಈ ಬೆಟ್ಟಗಳನ್ನ ಎಲ್ಲ, ಕಣಿವೆಗಳನ್ನೆಲ್ಲ ಕೊರೆದು ರೋಡುಗಳು ಮಾಡಿರೋವಂಥದ್ದು. ಎಲ್ಲೋ ಈ ಉತ್ತರಾಂಚಲಲ್ಲಿ ಬಂದಾಗ ಅನ್ನಿಸ್ತಾ ಇದೆ ಈ ರೋಡುಗಳು ನೋಡ್ತಾ ಇದ್ರೆ. ನೋಡಿ ಅಲ್ಲಿ, ನೋಡಿ ಅಲ್ಲಿ ಎದುರುಗೆ ಕಟ್ ಮಾಡಿ ಕೊನೆಗೆ ಅದಕ್ಕೆಲ್ಲ ಮೆಶ್ಗಳನ್ನು ಕೂಡ ಹಾಕಿದ್ದಾರೆ. ಅದು ವೈಟ್ ಬಂದಿರೋದೆಲ್ಲ ಮಳೆಲಿ ನೀರು ಹರಿದಿರೋದು. ಚೆನ್ನಾಗಿ ಮಾಡೋರು. 60 ಕಿಲೋಮೀಟರ್ ಇದೆ ಶಿರ್ಡಿ. ಸ್ನೇಹಿತರೆ, ಶಿರ್ಡಿ ರೀಚ್ ಆದ್ವಿ. ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ಹತ್ರ ಹೋಗಬೇಕು. ಸ್ಟೇ ಬುಕ್ ಆಗಿರೋದು ಅಲ್ಲಿ. ಶಿರ್ಡಿ ಒಳಗಡೆ ಬಂದಿದ್ದಾಯ್ತು. ಇಲ್ಲೇ ಹಾಕೋನಲ್ಲ, ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ರೈಟ್ ಅಂತ. ಇದೇ ನಾವು ಬರೋದು ಇದರಿಂದ. ಅಹಮದ್ ನಗರ್ ಅಂತ ಹಾಕವ್ರೆ, ಅಹಿಲ್ಯಾ ನಗರ್. ರೆಗ್ಯುಲರ್ ಆಗಿ ಇವೆಲ್ಲ ಸುತ್ತೇ ಬರ್ತೀವಿ ನೋಡಿ, ಬಿಜಾಪುರ, ಪಂಡ್ರಾಪುರ ಬಂದು. ಸೋಲಾಪುರ 310 ಹರಿದೀನಿ. ನಾವು ಲಾಸ್ಟ್ ಟೈಮ್ ಮಾಡಿದ್ದೀವಿ ಎಲ್ಲಿ ಗೊತ್ತಾ, ಅದೇ ಇರಬೇಕು, ಸಾಯಿ ಆಶ್ರಮ್ ಭಕ್ತಿ ನಿವಾಸ. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಎಷ್ಟು ಮೀಟ್ರ್ ಇದೆ? ಆಯ್ತು, ನೆಕ್ಸ್ಟ್ ಅದೇನೆ ಸೇಮ್ ಬಿಲ್ಡಿಂಗ್, ಸಾಯಿ ಆಶ್ರಮ್ ಭಕ್ತಿ ನಿವಾಸ್. ಹೋದ್ ಸಾರಿ ಬಸ್ಸಲ್ಲಿ ಹೋಗ್ಲಿಲ್ವಾ, ಇಲ್ಲಿಂದ ಹೋಗ್ತೀವಿ.